ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನ ಮೂದೂರು ಗ್ರಾಮದಲ್ಲಿ ನಿನ್ನೆ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಆಯೋಜಿಸಲಾಗಿತ್ತು. ಈ ವೇಳೆ ಆರೋಗ್ಯ ಶಿಬಿರ, ಡ್ರೋನ್ ಪ್ರಾತ್ಯಕ್ಷಿಕೆ ಹಮ್ಮಿಕೊಳ್ಳಲಾಗಿತ್ತು. ಬ್ಯಾಂಕ್ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಕೇಂದ್ರದ ಯೋಜನೆಗಳನ್ನು ಸದುಪಯೋಗ ಮಾಡಿಕೊಳ್ಳುವ ಕುರಿತು ಸಾರ್ವಜನಿಕರಿಗೆ ಅರಿವು ಮೂಡಿಸಿದರು. ಇನ್ಶೂರೆನ್ಸ್ ಇದೆಯಾ? ಫಲಾನುಭವಿ ಉಷಾರಾಣಿ ಕೇಂದ್ರದ ಮುದ್ರಾ ಹಾಗೂ ಸ್ವಸಹಾಯ ಸಂಘದಿಂದ ಸಾಲ ಪಡೆದು ಟೈಲರಿಂಗ್ ವೃತ್ತಿ ಆರಂಭಿಸಿದ್ದು, ಇದರಿಂದ ಜೀವನಕ್ಕೆ ಆರ್ಥಿಕ ಭದ್ರತೆ ದೊರೆತಿದೆ ಎಂದರು. ಬಹಳ ಹೆಲ್ಪ್ ಆಗ್ತಾ ಇದೆ. 60,000 ಸಾಲ ತಗೊಂಡು ತುಂಬಾ ಹೆಲ್ಪ್ ಆಗ್ತಾ ಇದೆ. ಕೆನರಾ ಬ್ಯಾಂಕಲ್ಲಿ ಮತ್ತೋರ್ವ ಫಲಾನುಭವಿ ರಾಮಚಂದ್ರ ಕೆನರಾ ಬ್ಯಾಂಕಿನಿಂದ ಕೇಂದ್ರದ ಬೆಳೆ ಸಾಲ ಯೋಜನೆಯಡಿ 5 ಲಕ್ಷ ರೂಪಾಯಿ ಸಾಲ ಪಡೆದು ಶುಂಠಿ ಹಾಗೂ ತಂಬಾಕು ಕೃಷಿಯಲ್ಲಿ ತೊಡಗಿದ್ದೇನೆ ಎಂದರು. ಬೆಳೆ ಬೆಳ್ತಾ ಇದ್ದೀವಿ, ಶುಂಠಿ ಮಾಡ್ತಾ ಇದ್ವಿ, ಭತ್ತ, ಈ ಥರ ಒಳ್ಳೆ ಆದಾಯ ಆಗ್ತದೆ, ಒಳ್ಳೆ ಬೆನಿಫಿಟ್ ಆಗ್ತದೆ. ಈಗ ತೊಂದರೆ ಬಡ್ಡಿ ಇಲ್ಲ. ರೈತರದವ ಇದ್ರೆ 5% ಬಡ್ಡಿ ಕಟ್ಬೇಕಾಯ್ತು, 3% ಬಡ್ಡಿ ಕಟ್ಬೇಕಾಯ್ತು. ಈಗ ಬಡ್ಡಿ ಇಲ್ಲ, ಬಡ್ಡಿ ಕಮ್ಮಿ ಇದೆಯಲ್ಲ. 4% ಇಂಟ್ರೆಸ್ಟ್ ಬರುತ್ತೆ. ಕೆನರಾ ಬ್ಯಾಂಕಲ್ಲಿ KCC ಸಾಲಕ್ಕೆ ಭಾರಿ ಅನುಕೂಲ ಆಗ್ತದೆ. ಇವತ್ತು ನಾವು ಕೆನರಾ ಬ್ಯಾಂಕ್ ಕ್ಷೇತ್ರ ಅಧಿಕಾರಿ ಭಾಗ್ಯಲಕ್ಷ್ಮಿ ಕೇಂದ್ರದ ವಿಮೆ ಯೋಜನೆ, ಉದ್ಯೋಗ ಸೃಷ್ಟಿ, ಮುದ್ರಾ ಯೋಜನೆ ಇತ್ಯಾದಿಗಳ ಕುರಿತು ಫಲಾನುಭವಿಗಳಿಗೆ ಆದ್ಯತೆಯ ಮೇರೆಗೆ ಮಾಹಿತಿಯ ಜೊತೆಗೆ ಸೇವೆ ಒದಗಿಸಲಾಗುತ್ತಿದೆ ಎಂದರು. ಸ್ಕೀಮ್ಸ್ ಅಂದ್ರೆ APY, PMJJBY, SBY ಅದರ ಇನ್ಶೂರೆನ್ಸ್ ಸ್ಕೀಮ್ಗಳು, ಅದ್ರ ಜೊತೆ ಸಾಲ, PM ಮುದ್ರಾ ಯೋಜನಾ ಅದ್ರ ಬಗ್ಗೆ ಸಾಲ ಬಗ್ಗೆ ಎಲ್ಲ ನಾವು ಇನ್ಫಾರ್ಮೇಶನ್ ಕೊಟ್ಟಿದ್ವಿ. ಜೊತೆ ಇಲ್ಲೇ ಈ ತರ ಇನ್ಶೂರೆನ್ಸ್ ಸ್ಕೀಮ್ಗಳಲ್ಲಿ ಸಬ್ಸ್ಕ್ರಿಪ್ಷನ್ ಆನ್ ಸ್ಪಾಟ್ ತಗೊಂಡಿದ್ವಿ. ಈ ತರ ಜನಗಳಿಗೆ ಉಪಯೋಗ ಆಗಲಿ ಅಂದ್ರೆ ಎಲ್ಲ ಫೆಸಿಲಿಟೀಸ್ ಇನ್ಫಾರ್ಮೇಶನ್ ಕೊಡ್ತಾ ಇದ್ವಿ.